ಶಿವಮೊಗ್ಗದಲ್ಲಿ ಮಂಜುನಾಥ್ ಅವರ ನಿವಾಸಕ್ಕೆ ಮೃತದೇಹವನ್ನು ತಲುಪಿದೆ. ಈಗ ಮುಗಿಲು ಮುಟ್ಟಿದೆ ಕುಟುಂಬಸ್ಥರ ಆಕ್ರಂದನ. ಶಿವಮೊಗ್ಗ ಮಂಜುನಾಥ್ ನಿವಾಸವನ್ನು ಮೃತದೇಹ ಮೆರವಣಿಗೆ ಮೂಲಕವಾಗಿ ಕರ್ಕೊಂಡು ಬಂದರು. ತದನಂತರ ಮನೆಯ ಬಳಿದ ನಂತರ ಸ್ವತಃ ಅಲ್ಲಿ ಶಾಸಕರೇ ನಿಂತ್ಕೊಂಡು ಮೃತದೇಹವನ್ನು ಒಳಗಡೆಗೆ ಮನೆಯ ಒಳಗಡೆಗೆ ತೊಗೊಂಡು ಹೋಗುವಂಥದ್ದು, ಅಂತಿಮ ದರ್ಶನಕ್ಕೆ ಇಡ್ತಾರೆ. ಈಗ ಅವ್ರದ್ದೇ ರೀತಿಯಾದಂಥ ಪದ್ಧತಿಗಳಿದೆ. ಆ ಮನೆಯ ಪದ್ಧತಿಯ ಪ್ರಕಾರ ಏನಿರುತ್ತೋ ಅದನ್ನು ವಿಧಿವಿಧಾನಗಳನ್ನು ನೆರವೇರಿಸಬೇಕು, ಅದನ್ನೆಲ್ಲ ನೆರವೇರಿಸ್ತಾರೆ. ತದನಂತರ 12 ಗಂಟೆಗೆ ಅಂತ್ಯಕ್ರಿಯೆ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಮಂಜುನಾಥ ನಿವಾಸವನ್ನು ಮೃತದೇಹ ತಲುಪಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಇಬ್ಬರು ಕನ್ನಡದ ಸಾವನ್ನಪ್ಪಿರುವಂಥವರು ಪಹಲ್ಗಾಮ್ನಲ್ಲಿ, ಅದರಲ್ಲಿ ಭರತ್ ಭೂಷಣ್ ಮತ್ತಿಕೆರೆ, ಮಂಜುನಾಥ್ ಇನ್ನೊಂದು ಕಡೆಗೆ ಶಿವಮೊಗ್ಗದಲ್ಲಿ. ಭರತ್ ಭೂಷಣ್ ಅವರ ನಿವಾಸದಲ್ಲಿ ಈಗಾಗಲೇ ಮೃತದೇಹ ತಲುಪಿತ್ತು. ಮಂಜುನಾಥ್ ಅವರ ಮೃತದೇಹ ಶಿವಮೊಗ್ಗ ತಲುಪಿರಲಿಲ್ಲ, ಈಗಷ್ಟೇ ತಲುಪಿದೆ. ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇಡೀ ಶಿವಮೊಗ್ಗದಲ್ಲಿರುವಂಥ ಬಹುತೇಕ ಜನ ಬಂದು ರಸ್ತೆ ಇಕ್ಕೆಲುಗಳಲ್ಲೆಲ್ಲ ನಿಂತುಕೊಂಡು ಅಂತಿಮ ದರ್ಶನವನ್ನು ಮೆರವಣಿಗೆಯಲ್ಲಿ ನಿಂತುಕೊಂಡಿದ್ದರು. ತದನಂತರ ಘೋಷಣೆಗಳನ್ನು ಕೂಗಿದ್ರು, ಆಕ್ರೋಶಗಳನ್ನು ವ್ಯಕ್ತಪಡಿಸಿದರು ತಮ್ಮದೇ ಆದ ರೀತಿಯಲ್ಲಿ. ಬಟ್ ಅದು ಇವತ್ತಿಗೆ ಸೀಮಿತ ಆಗಬಾರ್ದು, ಇವತ್ತಿಗಷ್ಟೇ ಸೀಮಿತ ಆಗಬಾರ್ದು. ಇದರಿಂದ ಒಂದು ಕಲಿಬೇಕು. ಅವ್ರಿಗೆ ಆ ಸಾವನ್ನಪ್ಪಿರುವಂಥವ್ರು ಏನಿದ್ದಾರೆ, ಬಲಿಯಾಗಿದ್ದಾರೆ, ಅವರಿಗೆ ನ್ಯಾಯ ಸಿಗಬೇಕು ಅಂದರೆ ನೀವೆಲ್ಲ ಒಂದಾಗಬೇಕು. ನಮ್ಮ ದೇಶ ಬಲಿಷ್ಠವಾಗಿದೆ. ಈ ದೃಷ್ಟಿಯಲ್ಲಿ ನಾವು ಸದಾ ಸೌಮ್ಯತೆಯಿಂದ ಇದ್ರೆ ಆಗಲ್ಲ. ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ಕೊಟ್ಟು ನಮ್ಮ ಮಂಜುನಾಥ್ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತಾ ಇದ್ದೇನೆ. ಈ ಹಿಂದೂ ಸಮಾಜ, ಶಿವಮೊಗ್ಗ ನಾಗರಿಕರು ಎಲ್ಲರೂ ಇದಕ್ಕಾಗಿ ದೂರ ದೂರದ ಊರಿಂದ ಬಂದು ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಲು ಬಂದಿದ್ದೇವೆ. ಈ ವಿಷಯದಲ್ಲಿ ನಾವು ನೀವು ಎಲ್ಲ ಸಮಾನ ದುಃಖಿಗಳಾಗಿದ್ದೇವೆ. ಈ ಕುಟುಂಬಕ್ಕೆ ಘಟನೆ ಏನಾಯಿತು ಏನು ಅನ್ನೋದನ್ನು ಹೇಳ್ತಾ ಇದ್ದಾರೆ, ಅದರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ತಕ್ಕ ಪಾಠ ಕಲಿಸ್ತಾರೆ ಅನ್ನುವಂಥದ್ದನ್ನೆಲ್ಲ ಹೇಳ್ತಾ ಇದ್ದಾರೆ. ಪಲ್ವಿಯವರು ಕೂಡ ಈಗಷ್ಟೇ ಆಚೆ ಬಂದಿದ್ದಾರೆ. ಅಲ್ಲಿ ಮಂಜುನಾಥ್ ಅವರ ಪತ್ನಿ ಮೃತದೇಹ ಈಗಷ್ಟೇ ಬಂದು ತಲುಪಿದೆ. ಉಗ್ರರ ಅಟ್ಟಹಾಸಕ್ಕೆ ಬಲಿಯಾಗಿರುವ ಕುಟುಂಬಗಳ ಸಂಕಟ ಏನು ಅನ್ನೋದನ್ನು ಯಾರು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಹೇಗಿರುತ್ತೆ ಪರಿಸ್ಥಿತಿಗಳು ಅನ್ನೋದು. ಹಾಗೆ ಜೀವ ಕಳ್ಕೊಂಡಿರುವಂಥ ಮನೆಗಳಲ್ಲೇ ಅನುಭವಿಸ್ತಾ ಇರ್ತಾರೆ ಸಂಕಟವನ್ನು. ಈ ರೀತಿ ಆದಾಗ ಅಂತ್ಯಕ್ರಿಯೆ 12 ಗಂಟೆಗೆ ನಡೆಯುತ್ತೆ. ಮಂಜುನಾಥ್ ಅವ್ರದ್ದು ಅಂತ್ಯಕ್ರಿಯೆ ಕುಟುಂಬಸ್ಥರು ಈಗಾಗಲೇ ಹೇಳಿದ್ದಾರೆ. ಅಲ್ಲಿಯವರೆಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡ್ತಾರೆ. ಬಟ್ ಆ ಕುಟುಂಬದಲ್ಲಿರುವಂಥ ವಿಧಿವಿಧಾನಗಳನ್ನು ನೆರವೇರಿಸ್ತಾರೆ. ಅವುಗಳೆಲ್ಲವೂ ಕೂಡ ಮುಗಿಬೇಕಾಗತ್ತೆ. ತದನಂತರ ಅಂತ್ಯಕ್ರಿಯೆಯನ್ನು ಮಾಡುತ್ತಾರೆ. ಸೊ ಈ ಕಡೆಗೆ ಬೆಂಗಳೂರಿನಲ್ಲಿ ಭರತ್ ಭೂಷಣ್ ಅವರ ಪಾರ್ಥಿವ ಶರೀರ ಕೂಡ ಬಂದಿದೆ, ಮೃತದೇಹ. ಅದರ ಅಂತ್ಯಕ್ರಿಯೆ ಮಧ್ಯಾಹ್ನ 3 ಗಂಟೆಗೆ ನಡೆಯುತ್ತೆ. ಮಂಜುನಾಥ್ ಅವರದ್ದು ಮಧ್ಯಾಹ್ನ 12 ಗಂಟೆಯ ನಂತರ. ಸೊ ಮನೆ ಬಳಿ ಕೂಡ ಅಂತಿಮ ದರ್ಶನ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಎಲ್ಲವೂ ಕೂಡ. ಅವ್ರಿಗೆ ಆದಂಥ ಒಂದಿಷ್ಟು ಖಾಸಗಿತನಕ್ಕೂ ಅವಕಾಶವನ್ನು ಮಾಡಿಕೊಡಬೇಕು. ಅವರ ಸಂಪ್ರದಾಯಗಳು ಏನಿರ್ತವೆ ಅದಕ್ಕೆ ತಕ್ಕಂಗೆ ನಡ್ಕೊಳ್ಬೇಕು. ಬಟ್ ಹೇಳ್ತಾ ಇರುವಂಥವ್ರು ಪ್ರತೀಕಾರವನ್ನು ತೀರಿಸ್ಕೋಬೇಕು, ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸ್ಬೇಕು. ಅದೆಲ್ಲ ಮಾಡುತ್ತೆ, ನಮ್ಮ ಸೇನೆ ಮಾಡುತ್ತೆ, ನಮ್ಮ ಸರ್ಕಾರ ಮಾಡುತ್ತೆ. ಈಶ್ವರಪ್ಪ ಅವರು ಮಾತಾಡ್ತಿದ್ದಾರೆ. ಪಾಕಿಸ್ತಾನ ಹೇಗೋ ಬದುಕಿ ಅಂತ ನಮ್ಮ ಋಣದಲ್ಲ ಅವರು ಬಿದ್ದಿದ್ರು. ನಮ್ಮ ಋಣದಲ್ಲೂ ಬಿದ್ದಂತ ಜನಕ್ಕೆ ಈ ದೇಶದ ಪ್ರಧಾನಮಂತ್ರಿಯವರು ಇಡೀ ದೇಶ ರಾಷ್ಟ್ರಭಕ್ತರ ಕಣ್ಣಿನಲ್ಲಿ ಕಣ್ಣೀರು ಬರ್ತಾ ಇತ್ತು. ಇವತ್ತಿನಿಂದ ಪಾಕಿಸ್ತಾನದ ಮುಸಲ್ಮಾನರು ಕಣ್ಣೀರು ಅನುಭವಿಸಬೇಕು. ಆ ತೀರ್ಮಾನವನ್ನ ಕೇಂದ್ರ ಸರ್ಕಾರ ತಗೊಂಡಿದ್ದನ್ನು ಈ ಕೂಡ ಇಡೀ ದೇಶದ ಜನರು ಮೆಚ್ಚಿದ್ದಾರೆ. ಒಂದೊಂದು ತುಂಬ ಸತ್ಯ. ಇವತ್ತು ಶ್ರದ್ಧಾಂಜಲಿ ಅರ್ಪಿಸಿ ನಾವು ಖಂಡಿತ ಇಲ್ಲಿಗೆ ಸುಮ್ಮನೆ ಇರುತ್ತದೆ.
ಇವತ್ತು ಅವರ ಕುಟುಂಬದವರಿಗೆ ಸಾಂತ್ವನ ಹೇಳಲಿಕ್ಕೆ ನಾವೆಲ್ಲ ಸೇರಿದ್ದೇವೆ. ಆದರೆ ಇನ್ನು ಮುಂದೆ ರಾಷ್ಟ್ರಭಕ್ತರು ಏನೇನು ಮಾಡ್ತಾರೆ ಎಲ್ಲರೂ ಕೂಡ ಉತ್ತರ ಮೂಲದಲ್ಲಿ ಆರಂಭದಲ್ಲಿ ಇನ್ನು ಬೆಂಗಳೂರಿನಲ್ಲಿ ಮತ್ತಿಕೆರೆಯಲ್ಲಿ ಭರತ್ ಭೂಷಣ್ ಅವರ ಮೃತದೇಹ ಏನಿದೆ ಅಲ್ಲಿ ಅಂತಿಮ ದರ್ಶನವನ್ನು ಪಡೆಯೋಕ್ಕೆ BJP ರಾಜ್ಯಾಧ್ಯಕ್ಷ ಶಾಸಕರಾದಂಥ ವಿಜೇಂದ್ರ ಅವರು ಕೂಡ ಬಂದು ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ದಾರೆ. ಆ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಅವರು ಕೂಡ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳ್ತಾರೆ, ನಿಮ್ಮ ಜೊತೆಗೆ ನಾವಿದ್ದೀವಿ ಅಂತ ಹೇಳ್ತಾರೆ. ನಾನು ಹೇಳೋದು ಬರೀ ಇವತ್ತಿನ ದಿನಕ್ಕೆ ಮಾತ್ರ ಬಂದು ನಿಮ್ಮ ಜೊತೆಗೆ ನಾವಿದ್ದೀವಿ ಅನ್ನುವಂಥದ್ದಲ್ಲ. ಆಮೇಲೆ ಜನರು ಅಷ್ಟೇ ಒಂದು ಅರ್ಥ ಮಾಡ್ಕೊಳ್ಳಿ, ಇವತ್ತಿಗೆ ಮಾತ್ರ ಇದು ಸೀಮಿತವಾಗಿ ನಿಮ್ಮ ಆಕ್ರೋಶ ಇರಬಾರ್ದು. ಇಲ್ಲಿ ಹೇಳಿಬಿಟ್ಟು ಈಗ ಅಲ್ಲಿ ಕೆಲವು ನಾಯಕರುಗಳೆಲ್ಲ ಮಾತನಾಡ್ತಾ ಇದ್ರಲ್ಲ, ಇವತ್ತು ಹೇಳಿಬಿಟ್ಟು ನಾಳೆ ಹೋಗ್ಬಿಟ್ಟು ನನ್ನ ಜಾತಿ ನನ್ನ ಹೋರಾಟ ಅಂದ್ಕೊಂಡು ಕೂತ್ಕೊಂಡ್ರೆ ಅದೆಲ್ಲ ಇದಾಗಲ್ಲ. ಹೊಸ ಬದಲಾವಣೆ ಮಾಡ್ಕೊಳ್ಬೇಕು. ಮನೆ ಹೊಸ್ತಿಲು ಒಳಗಡೆ ಜಾತಿ ಇಡಬೇಕು, ಮನೆ ಹೊಸ್ತಿಲಿನ ಆಚೆ ಬಂದಾಗ ನಮ್ಮ ಹಿಂದೂ ಅನ್ನುವಂಥದ್ದು ಇರಬೇಕು ತಲೆಯಲ್ಲಿ. ಅದನ್ನ ಇಟ್ಕೊಂಡ್ರೆ ಬದುಕ್ಕೊಳ್ತೀರ, ಇಲ್ಲಾಂದರೆ ಈ ಥರ ಸಾಯಬೇಕಾಗುತ್ತೆ ಅಷ್ಟೇ. ತುಂಬ ಕಠೋರವಾಗಿ ಅನ್ನಿಸ್ಬೋದು, ತುಂಬ ರೂಢಾಗಿ ಏನೋ ಹೇಳ್ತಾ ಇದ್ದಾನೆ ಅಂತ ಅನ್ನಿಸ್ಬೋದು, ಬಟ್ ಸತ್ಯ ಅದು. ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ದೀನಿ. ಪರಿಸ್ಥಿತಿಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಇದನ್ನು ಹೇಳಿದಾಗ ಭಾಳಷ್ಟು ಜನ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ಕೊಳ್ಳಿ. ಕಲಿಬೇಕಾಗಿರುವಂಥದ್ದು ಇವತ್ತು ಕಲಿದೇ ಇದ್ರೆ ಇನ್ಯಾವತ್ತೂ ಇಲ್ಲ, ಇವತ್ತು ತಿಳ್ಕೊಳ್ಳೋದೇ ಇದ್ರೆ ಇನ್ಯಾವತ್ತೂ ಇಲ್ಲ. ಮತ್ತು ಅದೇ ಥರನೇ ಹಿಂಗೆ ಬಂತು ಹಂಗೆ ಹೋಯ್ತು ಅಂತ ಹೇಳಿ ಹಿಂಗಾದಾಗ ಒಂದು ಸಲ ಹಿಂಗೆ ಹೇಳೋದು, ಆಮೇಲೆ ಮತ್ತೆ ಅದ್ರ ಪಾಡಿಗೆ ಅದು ಹೋಗ್ತಾ ಇರೋದು. ಇಷ್ಟೇ ಮುಂದೊಂದು ದಿನ ಅನುಭವಿಸ್ಬೇಕಾಗತ್ತೆ. ನಮ್ಮ ಮಕ್ಕಳು ಮೊಮ್ಮಕ್ಕಳು ಯಾರೋ ಅನುಭವಿಸ್ಬೇಕಾಗತ್ತೆ. ಕಲ್ತ್ಕೊಳ್ಳಿ, ತಿಳ್ಕೊಳ್ಳಿ. ನಾವು ಅನ್ನೋದು ಬರಬೇಕು. ಅದು ಬರದೇ ಇದ್ದರೆ ಇಷ್ಟೇ, ಇನ್ನೆಲ್ಲೋ ಹೊಡೆದಾಗ ಇನ್ಯಾರೋ ಹೊಡಿತಾರೆ, ಇನ್ನೆಲ್ಲ ಹೋದಾಗ ಇನ್ಯಾವುದೋ ಬ್ಲಾಸ್ಟ್ ಮಾಡ್ತಾರೆ, ಇಷ್ಟೇ ಆಗುತ್ತೆ. ಬದಲಾಗು ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಇಷ್ಟ. ಇನ್ನೂ ನನ್ನ ಜಾತಿನೇ ಅಂದ್ಕೊಂಡು ಓಡಾಡೋದಾದರೆ ಓಡಾಡ್ತು. ನಾಳೆ ಹೋದಾಗ ಯಾರು ನಿನ್ನ ಜಾತಿಯನ್ನು ಕೇಳಿಬಿಟ್ಟು ಹೊಡೆಯಲ್ಲ. ನೀನು ಹಿಂದೂ ಅಲ್ವಾ ಅಂತ ಅಷ್ಟೇ ಕೇಳಿ ಹೊಡಿತಾರೆ. ಅಷ್ಟೇ ಕೇಳೋದು. ನೀನು ಹಿಂದೂ ಆಗಿದ್ರೆ ಹೊಡೆದು ಮುಗಿತಾರೆ. ಯಾಕಂದ್ರೆ ಇರಬಾರ್ದು ಅಂಥೇಳಿ. ಕಾರಣ ಹುಟ್ಟಿದಾಗಿನಿಂದ ಕಲಿಸೋದೇ ಅದನ್ನೇ, ಕಾಫಿರ್. ನಿಜವಾಗ್ಲೂ ಕೂಡ ಜಾತ್ಯತೀತರು ಸೆಕ್ಯುಲರಿಸ್ಟ್ಗಳು ಏನಿದಾರಲ್ಲ ಅವರೆಲ್ಲ ಹೇಳಬೇಕಾಗಿರೋದು ಅದನ್ನೇ, ಕಾಫಿರ್ ಅನ್ನುವಂಥ ಪದ ತಗ್ಸಿ ಅಂತ ಹೇಳಿ. ಹುಟ್ಟಿದಾಗ ಅದನ್ನೇ ಕಲಿಸಿದ್ರೆ ಇನ್ನೇನಾಗುತ್ತೆ. ಹೀಗೆ ಹೊಡಿತಾ ಇರ್ತಾರೆ.